ಜಯ ಗಣೇಶ ನಿನಗೆ ಬಂದನೆ ಶಿರಬಾಗಿ ವಂದಿಸುವೆ ವಿಘ್ನೇಶ್ವರನೇ ವಿಘ್ನೇಶ್ವರನೇ ವಿಘ್ನೇಶ್ವರನೇ. ನಮಸ್ಕಾರ. ಸುವರ್ಣ ನ್ಯೂಸ್ನ ಈ ವಿಶೇಷ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಸ್ವಾಗತ. ನಾನು ಗೌರೀಶ್ ಅಕ್ಕಿ. ನಿಮ್ಗೆ ಗೊತ್ತಾಗ್ತಾ ಇದೆ ಅಂತ ಅನ್ಕೋತೀನಿ, ನಾನು ರಂಗಭೂಮಿ ಮೇಲಿದ್ದೀನಿ. ಆದರೆ ಈ ಕಾರ್ಯಕ್ರಮ ರಂಗಭೂಮಿದು ಮಾತ್ರವಲ್ಲ, ಸಿನಿಮಾದ ಕೂಡ. ಇದೇ ವಾರ ತೆರೆ ಕಾಣುತ್ತಿರುವ ಚಿತ್ರ ರ್ಯಾಂಬೋ ಚಿತ್ರದ ಮೂಲಕ ನಟ ಶರಣ್ ನಿರ್ಮಾಪಕನಾಗ್ತಾ ಇದ್ದಾರೆ. ಆದರೆ ಅವರು ನಟನಾಗಿ ಜನ್ಮ ತಳೆದದ್ದು ರಂಗಭೂಮಿ ಮೇಲೆ. ಈ ಶರಣ್ ಜೊತೆಗೆ ಇನ್ನೊಬ್ಬ ಆರ್ಟಿಸ್ಟ್ ತಬಲಾ ನಾಣಿ, ಅವರು ಕೂಡ ಒಂಥರ ರಂಗಭೂಮಿ ನಟರೆ. ಹೀಗಾಗಿ ಈ ಇಬ್ಬರನ್ನು ವಿಶ್ವವಾಗಿ ರ್ಯಾಂಬೋನನ್ನು ರಂಗಭೂಮಿ ಮೇಲೆ ಮತ್ತೊಂದು ಸಲ ತರುವಂಥ ಪ್ರಯತ್ನ ಇದು ರಂಗಭೂಮಿಯಲ್ಲಿ ರ್ಯಾಂಬೋ. ರಂಗಭೂಮಿಯಲ್ಲಿ ರ್ಯಾಂಬೋ ಈ ಕಾರ್ಯಕ್ರಮದಲ್ಲಿ ಸಹಜವಾಗಿ ರ್ಯಾಂಬೋ ಚಿತ್ರದ ನಾಯಕ ನಟ ಮತ್ತು ನಿರ್ಮಾಪಕ ಶರಣ್ ನಮ್ಮೊಂದಿಗಿದ್ದಾರೆ. ನಮಸ್ಕಾರ ರ್ಯಾಂಬೋ. ನಮಸ್ತೆ ಸರ್. ಇನ್ನು ಈ ಚಿತ್ರದ ಇನ್ನೊಬ್ಬ ಕಲಾವಿದ ತಬಲಾ ನಾಡಿ ನಮ್ಮೊಂದಿಗಿದ್ದಾರೆ. ನಿಮಗೆ ಕೂಡ ಸ್ವಾಗತ. ನಮಸ್ಕಾರ. ನಮಸ್ತೆ. ಟಟಾಕ್ ಟಿಕೆಟಿನ್ ಅನ್ಬೇಕು. ಯೂಶಲಿ ನಮ್ಮ ಕಂಪ್ನಿಗಳಲ್ಲಿ ಹಂಗೆ ಒಂದು ಎಂಟ್ರಿ ಹೆಂಗೆ ಬಾರಿಸ್ತಾರೆ ಅದು ನಾವೀಗ ನೋಡೋಣ ಸ್ವಲ್ಪ ಹೊತ್ತಿನಲ್ಲೇ. ತಬಲಾ ನಾಡಿ ಅಂದರೆ ಯೂಶ್ವಲಿ ತಬಲಾ ಬಾರಿಸ್ತಾರೆ ಅಂತ ಗೊತ್ತಿದೆ ನಮಗೆ, ಆದ್ರೆ ನೋಡಿಲ್ಲ, ತುಂಬಾ ಜನ ನೋಡಿಲ್ಲ. ಸೊ ಇವತ್ತು ಅದು ಕೂಡ ದರ್ಶನ ಆಗುತ್ತೆ ಖಂಡಿತ ಅಲ್ವಾ? ಸೊ ಶರಣ್ ಸರ್, ನಾವು ರಂಗಭೂಮಿ ಮೇಲೆ ಕೂತ್ಕೊಂಡಿದ್ದೀವಿ. ಗುಬ್ಬಿ ವೀರಣ್ಣ ರಂಗಮಂದಿರ, ಇದಕ್ಕೆ ಒಂದು ಇತಿಹಾಸ ಪರಂಪರೆ ಇದೆ. ಕರ್ನಾಟಕದ ರಂಗಭೂಮಿಗೆ ಒಂದು ಇತಿಹಾಸ ಪರಂಪರೆ ಇದೆ. ಹೌದು ಸರ್. ಒಂಥರ ನನಗನ್ಸೋದೇನಂತಂದ್ರೆ ಈ ಕನ್ನಡ ನಾಡಿನ ಅಥವಾ ಯಾವುದೇ ನಮ್ಮ ದೇಶದ ಸಂಸ್ಕೃತಿ ಜೊತೆಗೆ ಇದು ಸೇರ್ಕೊಂಡಿದೆ. ಯಾಕೆಂದ್ರೆ ಸುಮ್ಮನೆ ನಿಮ್ಗೆಲ್ಲ ಗೊತ್ತಿರುವಂಥದ್ದೇ, ಆದ್ರೂ ಹೇಳ್ತೀನಿ, ಈಗ ನಮ್ಮ ನಾಡಿನ ಯಾವುದೇ ಸ್ಥಿತ್ಯಂತರಗಳು, ಈಗ ಫ್ರೀಡಮ್ ಸ್ಟ್ರಗಲ್, ಅದಕ್ಕೆ ರಂಗಭೂಮಿ ಸ್ಪಂದಿಸ್ತು. ಈ ಬರ ಪರಿಹಾರ ಈ ಥರದ್ದು ಅದಕ್ಕೂ ಸ್ಪಂದಿಸ್ತು. ಹೀಗಾಗಿ ಒಂಥರ ಜನಮಾನಸದೊಂದಿಗೆ ಬೆರೆತುಕೊಂಡಿದೆ ಅಂತ ಹೇಳ್ಬೋದು ರಂಗಭೂಮಿ. ಅಂಥ ರಂಗಭೂಮಿ ಮೂಲಕ ಬಂದವರು ನೀವು, ನಿಮ್ಗೆ ಏನು ಅನ್ಸುತ್ತೆ ಆ ಒಂದು ಇದ್ರ ಬಗ್ಗೆ? ನನಗೆ ರೋಮಾಂಚನ ಆಗ್ತಾ ಇದೆ ಸರ್ ನಿಜಕ್ಕೂ. ಯಾಕಂದರೆ ಈ ಸ್ಥಳ ನನ್ನ ಜನ್ಮಸ್ಥಳ ಅಂತ ಅನ್ನೋ ಅಷ್ಟೇ ಪವಿತ್ರವಾದಂಥ ಸ್ಥಳ ಇದು. ಇವತ್ತು ನನ್ನ ಕುಂಡಿಸ್ಕೊಂಡು ನೀವು ಇದು ಮಾಡ್ತಾ ಇದ್ದೀರಿ. ಆ್ಯಕ್ಚುಲಿ ನಾನು ನಿಮಗೆ ಥ್ಯಾಂಕ್ಸ್ ಹೇಳ್ಬೇಕು ಸರ್. ಅಂಥ ಒಂದು ಒಳ್ಳೆ ಜಾಗ ಕರ್ಕೊಂಡು ಬಂದಿದ್ದೀರಿ ಇವತ್ತು. ನನ್ನ ಹುಟ್ಟು ಇಲ್ಲ ಆಗಿದೆ, ನನ್ನ ಕಲಾವಿದನ ಹುಟ್ಟಿಲ್ಲ ಆಗಿದೆ, ನನ್ನ ನಿಜವಾದ ಹುಟ್ಟು ಇಲ್ಲ ಆಗಿದೆ. ಯಾಕಂತಂದರೆ ನಮ್ಮ ತಂದೆ ತಾಯಿಯವರು ಗುಬ್ಬಿ ಕಂಪ್ನಿಲಿದ್ದಾಗ ನಾನು ಹುಟ್ಟಿದ್ದು. ಅಂದರೆ ಅವ್ರು ಗುಬ್ಬಿ ಕಂಪ್ನಿಲಿ ಕೆಲಸ ಮಾಡ್ತಿದ್ದಾಗ. ನಿಮ್ಮ ತಂದೆ ಅಂದರೆ ಕೃಷ್ಣ ಅವರು? ನಮ್ಮ ಜೀವಿ ಕೃಷ್ಣ ನಮ್ಮ ತಂದೆಯವರು. ರಾಧಾ ರುಕ್ಮಿಣಿ ಅಂತ, ನೋಡಿ ಹೇಗಿದೆ ಹೆಸರು. ಹೌದು. ನಿಮ್ಗೆ ಯಾಕೆ ಒಬ್ಬರೇ ಅಂತೀರಾ? ನಾನು ಎಂತ ನೀವೇ ಕನ್ವಿನ್ಸ್ ಮಾಡಬೇಕು. ಆ ಟೈಮಲ್ಲಿ ನಿಮಗೆ ಒಂದು ತುಂಬಾ ದೊಡ್ಡ ಸ್ಟೇಜ್ಗಳು. ಹೌದು. ಈಗ ನೋಡಿ ನಿಮಗೆ ಹಾಡ್ ಆ ಧ್ವನಿ ಕೂಡ ಅಷ್ಟೇ ನಿಮ್ಗೆ ದೊಡ್ಡದಾಗಿ, ಯಾಕಂದ್ರೆ ನಿಮ್ಗೆ ಮೈಕ್ ಇರಲಿಲ್ಲ, ಲೈಟ್ ಇಲ್ಲ, ಹೀಗಾಗಿ ನಿಮ್ಗೆ ಪಂಚಬೇಕು. ಖಂಡಿತ ಖಂಡಿತ ಖಂಡಿತ. ನಮ್ಮ ಅಜ್ಜಿಯವರು ಇಲ್ಲಿ ಗುಬ್ಬಿ ಕಂಪನಿಗೆ ಬಂದು ಸೇರ್ಕೊಂಡಿದ್ದು. ನಮ್ಮ ತಂದೆ ಹುಟ್ಟಿರಲಿಲ್ಲ ಅವಾಗಿನ, ಇಲ್ಲಿ ರಂಗಭೂಮಿಗೆ ಬಂದು ಸೇರ್ಕೊಂಡವರು. ಆಗ ನಮ್ಮ ತಂದೆಯವರು ಅವ್ರು ಗುಬ್ಬಿ ಕಂಪ್ನಿಲಿ ಇದ್ದಾಗಲೇ ಹುಟ್ಟಿದಂಥವ್ರು. ಅದೊಂದು ಫುಲ್ ಜನ್ರೇಷನ್ ಇತ್ತು. ಅದಾದಮೇಲೆ ನಮ್ಮ ತಂದೆಯವರು ಮತ್ತು ನಮ್ಮ ತಾಯಿಯವರು ಕೂಡ ಆ್ಯಕ್ಟ್ರಸ್ಸೇ, ರಂಗಭೂಮಿ ಕಲಾವಿದರು. ಅವರು ಆದ ನಂತರ ಅವರು ಗುಬ್ಬಿ ಕಂಪ್ನಿಲಿ ಕೆಲಸ ಮಾಡ್ತಿದ್ದಂಥ ಸಮಯದಲ್ಲಿ ನಾನು ಹುಟ್ಟಿದ್ದು. ಸೊ ಇದು ನಾನು ಲಿಟ್ರಲಿ ರಂಗಭೂಮಿಯಲ್ಲಿ ಜನ. ಅದಕ್ಕೆ ಹೇಳಿದ್ದೆ ನಾನು, ನನ್ನ ಕಲಾವಿದನಾಗಿ ಜನ್ಮಸ್ಥಳ ಇದು, ಮತ್ತೆ ನನ್ನ ನಿಜವಾದ ಜನ್ಮಸ್ಥಳನೂ ಹೌದು ಅಂತಂದ್ಬಿಟ್ಟು. ಆಮೇಲೆ ಈ ವಿಚಾರವಾಗಿ ಹೇಳಿದ್ರಿ, ಗುಬ್ಬಿ ರಂಗಮಂದಿರದಲ್ಲಿ ಕೂತಿದ್ದೀರಿ. ಇದರ ಇತಿಹಾಸ ನನಗೆ ತುಂಬ ಹತ್ತಿರವಾಗಿ ಕನೆಕ್ಟ್ ಆಗ್ತದೆ ಸರ್. ಇಲ್ಲಿ ಗುಬ್ಬಿ ಕಂಪ್ನಿಯವರು, ಅಂದರೆ ಗುಬ್ಬಿ ವೀರಣ್ಣವರು ಇಲ್ಲಿ ಕಂಪ್ನಿ ಕ್ಯಾಂಪ್ ಮಾಡಿದಾಗ ಇದೇ ಸ್ಥಳದಲ್ಲಿ ಲವಕುಶ ಅಂತನ್ನುವಂಥ ಒಂದು ನಾಟಕ 1 ವರ್ಷ ಕಾಲ ನಡೆದಿತ್ತಂತೆ. ಎಷ್ಟು ವರ್ಷಗಳ ಹಿಂದಿನ ಕಥೆ? ನನಗೆ ಗೊತ್ತಿರೋ ಮಟ್ಟಕ್ಕೆ ಒಂದು 50 ವರ್ಷದ ಹಿಂದೆ. 50 ವರ್ಷದ ನಮ್ಮ ತಾಯಿಯವರು ಅದೇ ಲವಕುಶರು ಅಂತಂದ್ರೆ ನಿಮ್ಮ ತಂದೆ ತಾಯಿ ಹೇಳಿದ್ದು ಇತಿಹಾಸ. ಹೌದು 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 ಹೌದು. ಅವಾಗ ಚೀಫ್ ಮಿನಿಸ್ಟರ್ ಇಲ್ಲಿಗೆ ಅವ್ರ ಹುಡುಗರು ಯಾರು ಕರ್ಕೊಂಬನ್ನಿ ಅಂತಂದಾಗ ನಮ್ಮ ತಾಯಿಯವ್ರಿಗೆ ಒಂದು 7-8 ವರ್ಷದ ಮಕ್ಕಳು, ಅವರು ಟ್ವಿನ್ಸ್ ಅವರಿಬ್ರು. ಯಾರ್ಯಾರು? ರಾಧಾ ರುಕ್ಮಿಣಿ ಅಂತ ನಮ್ಮ ತಾಯಿಯವ್ರದ್ದು ಹೇಳ್ತಾ ಇದ್ದೀನಿ, ರಾಧಾ ರುಕ್ಮಿಣಿ ಅಂತ. ಲವಕುಶರ ಹುಡುಕಾಟದಲ್ಲಿದ್ರಂತೆ. ಲವಕುಶ ಟ್ವಿನ್ಸ್ ಬೇಕಲ್ವಾ, ನಮ್ಮ ತಾಯಿಯವ್ರ ಟ್ವಿನ್ಸ್, ಅವ್ರಿಗೆ ಐಡೆಂಟಿಕ್ವಲ್ ಟ್ವಿನ್ಸ್. ಅವ್ರು ನೋಡ್ರೆ ಗೊತ್ತೇ ಆಗಲ್ಲ ನಿಮಗೆ. ಇವಾಗ ತಾನೇ ಮಾತಾಡ್ಕೊಂಡ್ಬಂದು ಇವ್ರು ಯಾರು ಅಂತ ಗೊತ್ತಾಗಲ್ಲ. ಆ ಮಕ್ಕಳು ಯಾರ್ರಿ ಅವರು, ಅವ್ರನ್ನ ಸನ್ಮಾನ ಮಾಡಬೇಕು, ಕರ್ಕೊಂಬನ್ನಿ ಅಂತಂದಾಗ ಆಗಿನ ಕಾಲದಲ್ಲಿ 1 ವರ್ಷ ಹೊಡೆದಂತ ನಾಟಕ ಅದು. ಇದೇ ಇದರಲ್ಲಿ, ಇದೇ ಸ್ಟೇಜಲ್ಲೇ. ಸೊ ಇಲ್ಲಿಂದ ವಿಧಾನಸೌಧಕ್ಕೆ ಅವ್ರನ್ನ ಮೆರವಣಿಗೆ ಮಾಡ್ಕೊಂಡು ಕರ್ಕೊಂಡು ಹೋಗಿದ್ರಂತೆ ಸರ್. ಸೊ ಆ ಥರದ ಒಂದು ಜಾಗ ಇದು. ಸೊ ನನಗೆ ಎಷ್ಟು ಹತ್ತಿರಕ್ಕೆ ಕನೆಕ್ಟ್ ಆಗಿದೆ, ಎಲ್ಲ ಥರದಲ್ಲೂ ಕನೆಕ್ಟ್ ಆಗಿರುವಂಥ ಜಾಗ. ಒಂದು ನೀವು ಹೇಳಿದಂಗೆ ಒಂದು ರೋಮಾಂಚನ ಏನಂತಂದ್ರೆ, ಇಲ್ಲಿ ಎಷ್ಟು ಜನ ಕಲಾವಿದರು
ಪಾತ್ರ ಮಾಡಿದಾರೋ, ಎಷ್ಟೆಲ್ಲ ಸನ್ನಿವೇಶಗಳಲ್ಲಿ ಸೃಷ್ಟಿಯಾಗಿದೆಯೋ, ಎಷ್ಟೆಲ್ಲ ಚಪ್ಪಾಳೆಗಳು ಈ ನಟರಿಗೆ ಇಟ್ಟಿಸ್ಕೊಂಡಿದಾರಲ್ವಾ. ಸೊ ಅದು ನಿಜಕ್ಕೊಂದು ರೋಮಾಂಚನ ಉಂಟು ಮಾಡುವಂಥದ್ದು. ಸೊ ಆ ಥರ ರಂಗಭೂಮಿಯಿಂದ ಬಂದು ಈಗ ರಾಂಬೋ ಚಿತ್ರದ ಮೂಲಕ ನಿರ್ಮಾಪಕರಾಗಿದ್ರ ಮತ್ತೆ ರಂಗಭೂಮಿಗೆ ಬಂದು ಕೂತ್ಕೊಂಡು ಮಾತಾಡಿದ್ರೆ ನಿಜಕ್ಕೂ ಅದು ಖುಷಿ ಆಗುತ್ತೆ. ಇನ್ನೊಬ್ಬ ನಟ ತಬಲಾ ನಾಣಿ, ನೀವು ಕೂಡ ರಂಗಭೂಮಿ ಕನೆಕ್ಷನ್ ನಿಮ್ದು ಹೇಗೆ ಸರ್? ಸರ್, ಗುಬ್ಬಿ ಕಂಪನಿ ಇರೋದೇ ತುಮಕೂರು ಡಿಸ್ಟಿಕಲ್ಲಿ. ನಾನು ತುಮಕೂರು ಜಿಲ್ಲೆಯವನೇ, ಕೊರಟಗೆರೆ ನಮ್ಮದು. ನಮ್ಮ ತಂದೆ ಕಂಪನಿ ಡ್ರಾಮಾಗಳೆಲ್ಲ ತಬಲಾ ನುಡಿಸ್ತಾಯಿದ್ರು. ನನ್ನ ತಾಯಿ ಸೋದರ ಮಾವಂದಿರು ಒಬ್ಬ ವೈಲಿನಿಸ್ಟು, ಒಬ್ಬ ಮೃದಂಗಿಷ್ಟ, ಅವರು ಅರಮನೆ ವಿದ್ವಾಂಸರಂತೆ. ನನ್ನ ತಾಯಿ ಸೋದರ ಮಾವಂದಿರು ಅವರು ಕಂಪ್ನಿಗೆಲ್ಲ ನುಡಿಸ್ತಾಯಿದ್ರು. ಸೊ ಕಂಪ್ನಿ ತುಮಕೂರು ಡಿಸ್ಟಿಕಲ್ಲಿ ಗುಬ್ಬಿಲ್ಲೇ ಇದ್ದಿದ್ದರಿಂದ ನಮ್ಮ ತಂದೆಗೂ ಅದಕ್ಕೂ ನಂಟು ಜಾಸ್ತಿ. ಕಮರ್ಷಿಯಲಾಗಿ ಹೋಗಿ ನುಡಿಸೋದು. ಆಮೇಲೆ ನಮ್ಮಲ್ಲಿ ಪೌರಾಣಿಕ ನಾಟಕಗಳು ಯಾವುದೇ ಆದ್ರೂ ನಮ್ಮ ಸುತ್ತನಲ್ಲಿ ನಮ್ಮ ತಂದೆ ತಬಲಾ ನುಡಿಸೋದು. ನಾನು ಅವಾಗ ಅವ್ರ ಜೊತೆಲಿ ಹೋಗಿ ಗಿಲ್ಕಿ ಆಗ್ತಾಯಿದ್ದೆ ಕೂತ್ಕೊಂಡು ನಿದ್ದೆ ಬರೋವರೆಗೂ. ಆಮೇಲೆ ಯಾವಾಗ ಮಲ್ಕೊಂಡ್ಬಿಡ್ತಾ ಇದ್ದೆ, ಬೆಳಗಿನ ಜಾವ ಎದ್ದೇಳ್ತಾ ಇದ್ದೆ. ಈ ಥರ ನಾನು ಬಣ್ಣ ಹಚ್ಚಿದ್ದು ಅಂದರೆ ನಮ್ಮ ಕೃಷ್ಣ ಸಂಧಾನ ಹಾಸ್ಯ ನಾಟಕ ಮಾಡಿದ್ವಲ್ಲ, ಆ ನಾಟಕದ ಮೂಲಕ ನಾನು ವೇದಿಕೆ ಮೇಲೆ ಬಂದಿದ್ದು. ಅಂಥವ್ರಿಗೂ ನಮ್ಮ ತಂದೆ ಜೊತೆಲಿ ಕೂತ್ಕೊಂಡು ತಬಲಾ ನುಡಿಸೋ, ನಾನು ತಾಳ ಹಾಕೋದಿಲ್ಲ, ಗಿಲ್ಕಿ ಹಾಕೋದು ಮಾಡ್ತಾಯಿದ್ದೆ. ಹಾಗಾಗಿ ಕೃಷ್ಣ ಸಂಧಾನ ನಾಟಕ ಶುರುವಾಯಿತು. ಅದು ಹಾಸ್ಯ ನಾಟಕ. ಭಾಷೆ ಗೊತ್ತಿಲ್ಲ ಅಂದರೆ ಪೌರಾಣಿಕ ನಾಟಕ ಹೆಂಗೆ ಕೆಡಿಸ್ತಾರೆ ಹಳ್ಳಿಲಿ ಅಂತ. ಕರೆಕ್ಟ್. ಭಾಷಾ ಜ್ಞಾನ ಬೇಕು ಅಂತ ಹೇಳಿ ಮಾಡಿದ್ದು ನಾವು. ಅಕ್ಷರ ಜ್ಞಾನ ಇಲ್ದವನು ಪಶುಗಿಂತ ಕಡೆ ಅಂತ ಒಂದು ಮೆಸೇಜ್ ತಗೊಂಡು ಹೋಗೋಣ ಅಂತ. ನೀವೇನು ಪಾತ್ರ ಮಾಡಿದ್ರಿ ಸರ್? ಅದರಲ್ಲಿ ತಬಲಾ ನುಡಿಸು ಅಂತ ಕರೆದ್ರು. ನಾನು ಪೌರಾಣಿಕ ನಾಟಕ ನಮ್ಮ ಮನೇಲಿ ಇವನು ಮತ್ತೆ ನಾಟಕ ಫೀಲ್ಡ್ ಬಂದ್ಬಿಡ್ತಾನೆ ಅಂದ್ಬಿಟ್ಟು, ನೀನು ಕಚೇರಿಗೆ ನುಡ್ಸಂಗೆ ಆಗಬೇಕು ಅಂತ ನಮ್ಮ ಗುರುಗಳು, ಪೂಜ್ಯ ಗುರುಗಳು TS ಗಂಗಾಧರ್ ಅಂತ ಹೇಳಿ ತುಮಕೂರಿನಲ್ಲಿದ್ದಾರೆ, ಅವ್ರ ಹತ್ರ ಹೋಗಿ ಸೇರಿಸಿದ್ರು. ನನ್ನ ಹತ್ರ ಕಲಿಯೋದಿಲ್ಲ, ಅವನು ಕೋತಿ ಆಡ್ದಂಗೆ ಆಡ್ತಾನೆ, ಹೋಗಿ ನಿನ್ನಲ್ಲಿ ಕಲ್ತ್ಕೊ ಅಂತ. ಗಂಗಾಧರಪ್ಪ ಅವರು ಬಿಡಿ ಕಂಪ್ನಿಗೆ ನಮ್ಮ ಗುರುಗಳು ಸುಮಾರು ನಾಟಕಗಳು ನುಡಿಸಿದ್ದಾರೆ. ಸಿದ್ಧಗಂಗಾ ಮಠದಲ್ಲಿ ಬಸವೇಶ್ವರ ನಾಟಕ ಆಗ್ತಾಯಿತ್ತು. ಆ ಪ್ರತಿ ನಾಟಕಕ್ಕೂ ನಮ್ಮ ಗುರುಗಳ ತಬಲಾ ನುಡಿಸ್ತಾ ಇದ್ದಿದ್ದು. ಅಲ್ಲೂ ಹೋಗ್ತಾಯಿದ್ದೆ ಜೊತೆಲಿ. ಹಾಗಾಗಿ ನನ್ನ ಅಲ್ಲಿಗೆ ಸೇರಿಸಿದ್ರು. ಸರಿ, ಈ ನಂಟು ಕೃಷ್ಣ ಸಂಧಾನ ನಾಟಕದಿಂದ ಬಂದು ಬರೀ ನಾಟಕ ತಬಲಾ ನುಡಿಸೋದು ಅಷ್ಟೇ. ಎಲ್ಲ ಪಾತ್ರಗಳು ಕ್ಲಾಪ್ಸ್ ತಗೋತವೆ, ಇಡೀ ಜನ ಎಲ್ಲ ಸಂತೋಷ ಪಡ್ತಾ ಇದ್ದಾರೆ. ಸರಿ, ನಾನು ಸುಮ್ಮನೆ ಕೂತ್ಕೊಂಡ್ಬಿಟ್ನಲ್ಲ ಅನಿಸ್ತು. ಫಸ್ಟ್ ನಾನು ನುಡಿಸೋದಿಲ್ಲ ಪೌರಾಣಿಕ ನಾಟಕ, ನನಗೆ ಗೊತ್ತಿಲ್ಲ ಹಾಡುಗಳು ಒಂದೇ. ಇಲ್ಲ, ನಾವು ಪ್ರಾಕ್ಟೀಸ್ ಮಾಡಿಸ್ತೀವಿ, ಅಂಥ ಘಾತವಾದ್ಯ ಏನಿರೋದಿಲ್ಲ, ಬನ್ನಿ, ಎಲ್ಲ ಈಸಿ ಆಗಿಬಿಟ್ಟಿದೆ ಈಗ. ಅವಾಗ ಹಾಡ್ತಿದ್ದು ನೀವು ಹೇಳಿದ್ರಲ್ಲ, ಮೈಕಿಲ್ಲ ಅಂದರೆ ಹಿಂದೆ ಕೂತಿರೋರ್ಗೂ ಕೇಳಿಸ್ಬೇಕಾಗಿತ್ತು, ಆ ರೀತಿ ಹಾಡುಗಾರಿಕೆ ಇತ್ತು. ಸೊ ಇದೆ, ಏನು ತೊಂದರೆ ಇಲ್ಲ, ಬಂದು ಕರ್ಕೊಂಬಂದರು. ನನಗೆ ಅನ್ನಿಸ್ತು, ಇವಾಗ ಹಳ್ಳಿ ನಾಟಕದಲ್ಲಿ ಒಂದು ಸರಿ ಏನಾಯಿತು, ನಮ್ಮೂರಿನಲ್ಲಿ ಒಬ್ಬ ಶಿವ ಅಂತ ನಮ್ಮಪ್ಪರಿಗೆ ಅವಾಗ ಹುಷಾರಿಲ್ಲ ಏನೋ ಅಂತೆ, ಅವನಿಗೆ ಬುಕ್ ಮಾಡಿದರೆ ನನ್ನ ಹೋಗಿ ನೀನು ಅಲ್ಲಿರು ಅಂದರು. ನಾಟಕ ಶುರುವಾಯಿತು, ಕರೀತವ್ರು, ಮೈಕಲ್ಲಿ ಬರಲೇ ಇಲ್ಲ. ಯಾರ ಪಾತ್ರಧಾರೆ? ಅಲ್ಲ, ತಬಲಾ ನುಡಿಸೋರು. ಓಕೆ, ಬರಲೇ ಇಲ್ಲ. ನಮ್ಮಪ್ಪರು ಇನ್ನೊಬ್ಬರು ಶಿಷ್ಯ ಜೊತೆಲಿ ಕೂತಿದ್ದಾರೆ. ಮನುಷ್ಯ ಎಷ್ಟು ಕೂಗಿದ್ರು ಬರ್ತಾ ಇಲ್ಲ. ನೋಡಿದ್ರೆ ಹಿಂದೆ ಪರದೆ ಬಿಡ್ತಾರಲ್ಲ, ಅದನ್ನ ಒದ್ಕೊಂಡು ಮಲಗಿಬಿಟ್ಟವನೇ ಕುಡಿದು. ನಾಟಕ ಮುಗಿದ್ಮೇಲೆ ಬೆಳಗಿನ ಜಾವ ಬಂದಿದ್ದಾನೆ ಸರ್, 4:15. ಓಕೆ. ಅಂಥವ್ರಿಗೂ ಅವರು ಶಿಷ್ಯ ಇನ್ನೊಬ್ರು ಇದ್ರಲ್ಲ, ಅವ್ರ ಜೊತೆ ನಾಟಕ ಮುಗಿಸ್ಬಿಟ್ರೆಲ್ಲ ಆಯಿತು. ನಾನು ಯೋಚನೆ ಮಾಡಿದೆ, ಈ ಥರ ಕುಡಿದು ನಾಟಕಕ್ಕೆ ಕೂತ್ಕೊಂಡ್ರೆ ಹಳ್ಳಿಲಿ ಪೌರಾಣಿಕ ನಾಟಕ ಗೆಜ್ಜೆ ಪೂಜೆ ಡ್ರಾಮಾ ಇದು ಮಾಡ್ತಾ ಇಲ್ಲ, ಗೆಜ್ಜೆ ಪೂಜೆ ಅಷ್ಟೇ, ಫುಲ್ ಪ್ರಾಕ್ಟೀಸ್ ಅಂತಾರಲ್ಲ, ಅದು ಎಷ್ಟು ತೊಂದರೆ ಕೊಡ್ಬೋದು ನಾಟಕದಲ್ಲಿ ಈ ಕ್ಯಾರೆಕ್ಟ್ರು ಅಂಥೇಳಿ ನಾನೇ ಅದನ್ನು ಪರಿಕಲ್ಪನೆ ಮಾಡಿಕೊಂಡು ನೋಡೋಣ ಅಂದ್ಬಿಟ್ಟು ನಾನು ಮಾಸ್ಟರ್ಗೆ ಹೇಳಿದೆ, ಕೃಷ್ಣ ಸಂಧಾನ ಬರೆದಿರೋದು ಅಶ್ವಥ್ ಅವರಿಗೆ. ಸರ್, ಈ ಥರ ಮಾಡೋಣ, ಇದು ಹಾಸ್ಯದ ಕ್ಯಾರೆಕ್ಟರ್ ಆಗಿಬಿಡುತ್ತೆ ಅಂತ. ಓಪನಿಂಗ್ ಬರ್ತಾನೆ ಬಂದ್ಬಿಟ್ಟು ತಬಲಾ ಲೈಟು ವಿಭೂತಿ ಚೆನ್ನಾಗಿ ಇಟ್ಕೊಂಡು, ಬಂದ್ಬಿಟ್ಟಿದ್ದೀರಿ ಮಾಸ್ಟ್ರೇ, ಬೇಗನೆ ಬಸ್ ಬೇಗ ಬಂದ್ಬಿಟ್ಟೆ. ಒಂಚೂರು ಯಾಕೋ ಮೈ ಬಿಸಿ ಇದೆ, ಶಾಪ್ಗೆ ಹೋಗಿ ಬಂದ್ಬಿಡ್ತೀನಿ ಅಂತೇಳಿ. ಇವ್ರು ಶಾಪ್ಗೆ ಹೋಗ್ತಾನೆ ಕಳಿಸಿದ್ರೆ ಅವನು ವಾಪಸ್ ಬರೋ ತಬಲ ಇಷ್ಟೇ ಇಲ್ಲ. ಕರೀತಾರಲ್ಲ, ಎಲ್ಲಿ ನಾರಾಯಣಪ್ಪ ಎಲ್ಲೋದ್ರು ಅಂತ ಪಂಚಾಬಿ ಚಗಲ್ ಮೇಲೆ ಹಾಕ್ಕೊಂಡು ಆ ಕಡೆಯಿಂದ ಆಡಿಯನ್ಸ್ ಜೊತೆಲಿ ಬರ್ತಾನೆ. ಈ ಥರ ನಾನು ಮಾಡ್ಕೊಂಡಿದ್ದು. ಫುಲ್ ಟೈಟ್ ಆಗ್ಬಿಟ್ಟು ಎಲ್ಲೋ ಇದ್ರೆ ಶಾಪ್ಗೆ ಹೋಗಿದ್ದೆ, ರೈ ಹುಷಾರಿಲ್ಲ, ನಾನು ಶಾಪ್ಗೆ ಹೋಗ್ತೀನಿ ಅಂದ್ಬಿಟ್ಟು, ಎಲ್ಲಿ ಯಾವ ಶಾಪ್? ವೆಂಕಟೇಶ್ವರ ವೈನ್ ಶಾಪ್. ಆ ಶಾಪ್ ಬ್ಯುಸಿ ಇತ್ತು, ಈ ಶಾಪ್ ಒಳಿಕೊಂಡೋದೆ ಅಂತ ಹಂಗೆ ಮಾಡಿಕೊಂಡು ನಾನೇ ಆ ಪಾತ್ರ ಕ್ರಿಯೇಟ್ ಮಾಡಿಕೊಂಡೆ. ಅಲ್ಲಿಂದ ಆಚೆಗೆ ಮಧ್ಯದಲ್ಲಿ ಪಾತ್ರಗಳು ಬರೋದು, ಕೃಷ್ಣ, ನಾರಾಯಣ, ಇವನ ಹೆಸರು ನಾರಾಯಣಾಚಾರಿ ಅಂತ. ನಾರಾಯಣ, ನನ್ನ ಕಾಪಾಡೋರು ಯಾರೂ ಇಲ್ಲವೇ ಅಂತ ರುಕ್ಮಿಣಿ ಅಂದರೆ ಬಂದೇ ಇರಮ್ಮ ಅಂತ ಎದ್ದು ಬಂದ್ಬಿಡ್ತಾನೆ. ಈ ಥರ ಮಾಡ್ಕೊಂಡು ಈ ನಂಟು ಬೆಳೆಸ್ಕೊಂಡೆ. ನನ್ನ ಪೂರ್ವಿಕರು ಕಂಪ್ನಿಯನ್ನು ತುಂಬ ತಿಂದಿದ್ದಾರೆ. ಗುಬ್ಬಿ ಕಂಪ್ನಿಯಲ್ಲಿ ಆಗ್ಬೋದು, ಬೇರೆ ಬೇರೆ ರಾಜಾನಂದ್ ಅವ್ರ ಕಂಪ್ನಿ, ಉಮೇಶ್ ಅಣ್ಣದ ಬೇರೆ ಒಂದು ನಾಟಕಗಳ ಕಂಪ್ನಿ ಎಲ್ಲ ಬರೋದು. ಹಾಗಾಗಿ ನಾನು ಇದ್ರ ನಂಟು. ಓಕೆ, ಒಟ್ಟಿನಲ್ಲಿ ನಂಟು, ದೊಡ್ಡ ನಂಟಿದೆ ನಿಮಗೆ ಕೂಡ.